ಅಸ್ಸಲಾಮು ಅಲೈಕಮ್, ವೆಲ್ಕಮ್ ಟು ಪಠಾಣ್ ಟ್ರಕ್ ಬ್ಲಾಗ್ಸ್. ಎರಡನೇ ದಿನ ಡೆಲ್ಲಿಗೆ ಹೊರಟಿರೋದು ನಾವು ಭದ್ರಾವತಿಯಿಂದ. ನೈಟ್ 2 ಗಂಟೆಗೆ ಗಾಡಿ ತಗೊಳ್ಳೋಣ ಅಂತೇಳ್ಬಿಟ್ಟು ಎದ್ದು ಮಕ ಗಿಕ ತೊಳ್ಕೊಂಡು ರೆಡಿ ಆಗಿ ಹೆಚ್ಚು ಕಮ್ಮಿ ಇಲ್ಲಿ ಅಹಮದ್ ನಗರಲ್ಲಿ ನಾವು ಕೂತಿದ್ದು ಸ್ಟೇರಿಂಗಿಗೆ. ಚಳಿ ಇತ್ತು ಮಾರ್ರೆ, ಭಾರಿ ಚಳಿ. ಅದರಲ್ಲೇ ಮಕ ತೊಳ್ಕೊಂಡು ರೆಡಿಯಾಗಿ ಸೀದಾ ಬಂದು ಡ್ರೈವಿಂಗಿಗೆ ಕೂತ್ರೆ ಹೆಚ್ಚು ಕಮ್ಮಿ ಹೋಗ್ಬಿಡೋಣ ಅಂತಲೇ ಹೊರಟಿದ್ದು. ಬಟ್ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಅಂತ ಎದ್ವಿ. ಅಲ್ಲಿಂದ ಬಂದು ಸ್ವಲ್ಪ ಮುಂದೆ ಬಂದೆ. ಟೀ ಕುಡಿಬೇಕನ್ನಿಸ್ತು, ಯಾಕೋ ನಿದ್ದೆ ಬಂದ್ಬಿಡ್ತು ಸಡನ್. ಟೀ ಕುಡ್ಕೊಂಡು ಸೀದಾ ನಮ್ಮ ದಾರಿನ ನಾವು ಹಿಡಿದ್ವಿ. ಹೆಚ್ಚು ಕಮ್ಮಿ ರಾತ್ರಿ ಎಲ್ಲ ಮಹಾರಾಷ್ಟ್ರ ಪೂರ್ತಿ ಹೋಗೇ ಬಿಡ್ತು. ದಾರಿ ಪೂರ್ತಿ ಖಾಲಿ ಇದೆ, ಹೇಗೆ ಬರೋದು ಹೇಗೆ ಹೋಗೋದು ಗೊತ್ತಿಲ್ಲವೇ. ಆದರೂ ನಾವು ಹೋಗಲೇಬೇಕಲ್ಲ, ನಮ್ಮ ಗಾಡಿ ಸ್ಪೀಡ್ ಇರೋದೇ 50 ಅಷ್ಟೇ, ಅದ್ರ ಮೇಲೆ ಹೋಗೋದೇ ಇಲ್ಲ. ಹಂಗಾಗಿ ನಿಧಾನ ಮಾಡಿಕೊಂಡು ಅಂತೂ ಇಂತೂ ಅಹಮದ್ ನಗರ್ ರೋಡಲ್ಲಿ ಬಿಡ್ತಾ ಇದ್ವಿ ಗಾಡಿನ ನಿಧಾನಕ್ಕೆ. ಹಾಗೆ ಏನೋ ಹೇಳಬೇಕು ಅಂತ ಜ್ಞಾನ ಮಾಡಿಕೊಂಡೆ, ಬಟ್ ಈಗ ಮರ್ತೋಗಿದೆ. ಗ್ಯಾಪ್ನ ಬಂದಾಗ ನೆಕ್ಸ್ಟ್ ವೀಡಿಯೋಲಿ ಏನಾದರೂ ಗ್ಯಾಪ್ನ ಬಂದರೆ ಪಕ್ಕಾ ಹೇಳ್ತೀನಿ. ಇನ್ನು ಹೇಗಿದ್ದೀರಾ? ನೈಟೆಲ್ಲ ಜರ್ನಿ ನಡೀತಾ ಇದೆ ನಮ್ಮದು. ಹಾಗೆ ಬೆಳಿಗ್ಗೆ ಆಯಿತು, ಬಂದ್ವಿ. ಸ್ವಲ್ಪ ಹೊತ್ತು ಯಾಕೋ ಹೊಟ್ಟೆ ಹಸ್ದಂಗೆ ಆಯಿತು. ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಏನಿಲ್ಲ, ಲೈಟ್ ವೆಯ್ಟಾಗಿ ತಿಳಿ ಸಾರು, ಅನ್ನ ಅಷ್ಟೇ ಪ್ರಿಪ್ರೇಷನ್ ನಡೀತಾ ಇರೋದಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಟೀಗಿ ಎಲ್ಲ ತರಿಸ್ಕೊಂಡು ಕುಡ್ಕೊಂಡು ನಿಧಾನಕ್ಕೆ ನಿದ್ದೆಗಣ್ಣೆಲ್ಲ ಎಲ್ಲ ರೆಡಿ ಮಾಡಿದೆ. ಅದ್ರಲ್ಲಿ ಏನೋ ಒಂದು ಮಾಡಬೇಕಲ್ಲ, ಗಾಡಿನೂ ಓಡಿಸ್ಬೇಕು, ನಾವು ಹೋಗಬೇಕು, ಜೀವನನೂ ಆಗಬೇಕು ಅಂದರೆ ಏನಾದರೂ ಒಂದು ಮಾಡ್ತಾ ಇರಬೇಕು. ಬೇಳೆ ಸರಿಗೆಲ್ಲ ಇಟ್ಬಿಟ್ಟು ಬೆಳ್ಳುಳ್ಳಿ ಗ್ಯಾಪ್ನ ಬಂತು ಲಾಸ್ಟಿಗೆ. ಬೆಳ್ಳುಳ್ಳಿ ಹಾಕ್ಬೇಕಲ್ಲ ಅಂತ ಬಿಟ್ಟು ಬೆಳ್ಳುಳ್ಳಿ ಹಾಕಿ ರೆಡಿ ಮಾಡಿ ಊಟಕ್ಕೆ ಕೂತಿ ರೆಡಿ ಆಯಿತು. ಊಟ ಗೀಟ ಮಾಡ್ಕೊಂಡು ಇನ್ನೇನು ಹೊರಡೋದೆ ಸೀದಾ. ಹಾಗೆ ಹಿಂದೆ ಬರ್ತಾ ಒಂದು ಫಂಕ್ಷನ್ ಬೇರೆ ನಡೀತಾ ಇತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದು ಇದು ಎಂಥದ್ದು ಮಹಾರಾಷ್ಟ್ರ ಮತ್ತು MP ಗೆ
ಲಾಸ್ಟ್ ಟೋಲ್ ಇದು. ಈ ಟೋಲ್ ಬಿಟ್ರೆ ನಮಗೆ ಮಹಾರಾಷ್ಟ್ರ ಮುಗೀತು ಅಂತ ಲೆಕ್ಕ ಅಲ್ಲಿಗೆ. ಬಟ್ ಬಾರ್ಡ್ರ್ ಮುಂದೆ ಇದೆ, ಮಹಾರಾಷ್ಟ್ರ MP ಬಾರ್ಡ್ರು. ಈ ಟೋಲು ಲಾಸ್ಟ್, ಅಂದ್ರೆ ಮಹಾರಾಷ್ಟ್ರ ಟೋಲ್ ಲಾಸ್ಟ್ ಅಂತ ಇಲ್ಲಿಗೆ. ಇದೊಂದು ಟೋಲ್ ಮುಗಿಸ್ಕೊಂಡು ಮುಂದೆ ಹೋದ್ರೆ ನಮಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರ್ ಸಿಗೋದು. ಟೋಲ್ ಎಲ್ಲ ಪಾಸ್ ಆದ್ವಿ. ಇವ್ರ್ಯಾರು ಅದು ಎಂಥದ್ದು ಸೆನ್ಸರ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೈಯಿಂದ ಮಿಷಿನ್ ತಗೊಂಡ್ಬಂದು ಟೊಯ್ ಅಂತ ಟೋಲ್ ಎತ್ಬಿಟ್ರು. ಟೋಲೆಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಕರೆಕ್ಟು ಅಲ್ಲಿಂದ 21 ಕಿಲೋಮೀಟ್ರು ನಮ್ಮ ಬಾರ್ಡ್ರ್ ಇರೋದು. ನಮ್ದಲ್ಲ, ಮಹಾರಾಷ್ಟ್ರ ಬಾರ್ಡ್ರು. ನಮ್ಮ ಬಾರ್ಡ್ರಲ್ಲಿ ಈ ಥರ ಎಲ್ಲ ಹಿಂಸೆ ಕೊಟ್ಟಿಲ್ಲ ನಮಗೆ. ಬಟ್ ಇಲ್ಲ ಅಂದರೆ ಭಾರಿ ಹಿಂಸೆ. ಅಂತೂ ಇಂತೂ ಲಾಸ್ಟಿಗೆ ಮುಂದೆ ಬಾರ್ಡ್ರಿಗೆ ಜಾಯಿನ್ ಆಗೇ ಬಿಟ್ವಿ. ನೋಡಿ ಈ ಥರ ಇದೆ ಇಲ್ಲಿ ಬಾರ್ಡ್ರು, ಮಹಾರಾಷ್ಟ್ರ MP ಬಾರ್ಡ್ರು. ಮಹಾರಾಷ್ಟ್ರ ಮುಗಿದ್ಬಿಟ್ರೆ MP ಬಾರ್ಡ್ರ್ ಇಲ್ಲ, ಮುಂದ್ಗಡೆ ಎಲ್ಲ ತೆಗೆದಾಕಿದ್ದಾರೆ. ಮುಂದೆ ಬನ್ನಿ ಹಾಗೆ ತೋರಿಸ್ತೀನಿ. ಮುಂದೆ MP ಬಾರ್ಡ್ರು ಕ್ಲೋಸ್ ಆಗಿರೋದು. ಇಲ್ಲಿಗೆ ತಗೊಂಡ್ಬರ್ಬೇಕು, ಗಾಡಿ ತೊಗೊಂಡು ಬಂದು ಮುಂದೆ ಕಾಟಕ್ಕೆ ನಿಲ್ಲಿಸಿ ಕಾಟ ಮಾಡಿಸಿ ಚೀಟಿ ಕೊಡ್ತಾರೆ ಅವರು. ಚೀಟಿ ತೊಗೊಂಡು ಒಳಗಡೆ ಹೋಗಿ ಚೀಟಿ ಮಾಡಿಕೊಂಡು ಚೀಟಿ ತೊಗೊಟ್ಟು ದುಡ್ಡು ಕೊಟ್ಬಿಟ್ಟು ಅವರಿಗೆ ಅಲ್ಲಿಂದ ಸೀದಾ ಹೊರಡ್ಬೇಕು. ಅಲ್ಲಿಂದ ಹೊರಟು ಮುಂದೆ ಬಂದ್ವಿ. ಮುಂದೆ ಬಂದು ನೋಡಿದ್ರೆ ಯಾರೋ ನಮ್ಮ ಕರ್ನಾಟಕದವ್ರ ಗಾಡಿ KA 39 ಪಾಸಿಂಗ್ ಅವರು ತಗೊಂಬಂದು ಉಚ್ಕೊಬಿಟ್ಟವ್ರಪ್ಪ. ಇವನ್ನಲ್ಲೂ ಮುತ್ಕೊಡೋಕೆ ಜಾಗ ಇಲ್ಲ ಅಂತ ತಗೊಬಂದು ಇಲ್ಲಿ ಮುತ್ಕೊಟ್ಟವ್ರೆ. ಅಲ್ಲಿಂದ ಮುಗಿಸ್ಕೊಂಡು ಅದನ್ನು ನೋಡೋದ್ರದ್ದಾಗಿ ಬಂದ್ವಿ. ನಮ್ಮ ಹುಡುಗ ಕಾಲ್ಘಾಟ್ ಅಂತ ಹೇಳ್ಬಿಟ್ಟಿದೆ MP ಹೋಗೋ ರೋಡಲ್ಲೇ. ಏನೋ ಮಾಡ್ತೀನಿ ಅಂತ ಗುರುವೇ ಕಡಲೆ ಬೀಜ ಸುಟ್ಕೊಂಡು ಈರುಳ್ಳಿ ಕಟ್ ಮಾಡಿಕೊಂಡು ಫಜೀತಿ ಮಾಡ್ಕೊಂಡು ಕೂತಿದ್ದ ಪುಣ್ಯಾತ್ಮ. ಲಾಸ್ಟಿಗೆ ಎಲ್ಲ ರೆಡಿ ಆದ್ಮೇಲೆ ನೋಡ್ತೀನಿ ಪುಳಿಯೋಗರೆಗೆ ಒಗ್ಗರಣೆ ಹಾಕಲ್ವ ನಾವು ಚಿತ್ರಾನ್ನಕ್ಕೆ, ಆ ಥರ ಇತ್ತು ನೋಡ್ರಪ್ಪ. ಇದೆ ಕಾಲ್ಘಾಟಿಗೆ ಹತ್ತೋ ಘಾಟ್ ಇದು. ಭಾರಿ ಸ್ಲೋ, ಜಾಸ್ತಿ ಏನಿಲ್ಲ, ಒಂದು 4 ರಿಂದ 5 ಕಿಲೋಮೀಟರ್ ಇರ್ಬೋದು ಅಷ್ಟೇ ಘಾಟು. ಬಟ್ ಹೈಟು ಭಾರಿ ಟೇಕ್ ಇದೆ, ಟೇಕ್ಗಳು ಹಪ್ಪು ಹೇಳ್ಬೇಕಂದ್ರೆ. ಇದರಲ್ಲಿ ಜನಗಳು ನುಗ್ತಾರೆ ಅಬ್ಬಾ ಯಾಕೆ ಹೇಳ್ತೀರ ನಮ್ಮ ಹಿಂಸೆನ. ಆ ಥರ ನುಗ್ತಾರೆ ಇದ್ರಲ್ವ. ಬಟ್ ಲಾರಿಗಳೇನಿಲ್ಲ, ಕಾರ್ಗಳೇ ಜಾಸ್ತಿ ನುಗ್ಗೋದು. ಅದರಲ್ಲಿ ಹಾರ ನೋಡಿಕೊಂಡು ಹಿಂಸೆ ಕೊಟ್ಕೊಂಡು ಭಯ ಅಂದ್ಕೊಂಡು ಮಧ್ಯದಲ್ಲಿ ಈ ಥರ ನುಗ್ತಾ ಇರ್ತಾರೆ. ನಾವು ಬಿಡ್ತಾ ಇರ್ತೀವಿ ಹೊತ್ಲಾಗಿ. ಇನ್ನೇನು ಸಂಜೆ ಆಗೋಕ್ಕಾಯ್ತು. ನೈಟ್ ವೀಡಿಯೋಸ್ ಅಂತೂ ಜಾಸ್ತಿ ಮಾಡೋಕ್ಕಾಗಲ್ಲ, ಜರ್ನಿ ಇರುತ್ತೆ. ಬಟ್ ನೈಟ್ ಮಾಡಿದ ವೀಡಿಯೋಸ್ ಎಲ್ಲ ನಾಳೆ ಹಾಕಬೇಕಾಗುತ್ತೆ. ನೋಡಿ ಇದೆ ಕಾಲ್ಘಾಟ್ MP ಲಿಮಿಟಿಗೆ ಸೇರುತ್ತೆ. ಇದು ಮಧ್ಯಪ್ರದೇಶ್ ಲಿಮಿಟಿಗೆ, ಮಹಾರಾಷ್ಟ್ರನೇ ಅಂತಾರೆ ಬಟ್ MP ಲಿಮಿಟಿಗೆ ಸೇರುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಹಾಗೆ ಮಾಡಿ ಎಲ್ಲ ಮುಗಿಸ್ಕೊಂಡು ಕಾಲ್ಘಾಟ್ ಎಲ್ಲ ಹತ್ಕೊಂಡು ಫೈನಲಿ ವಿ ರೀಚ್ MP ಬಾರ್ಡರ್. MP ಎಂಟ್ರಿ ಆಗಿಬಿಟ್ವಿ. ನೋಡಿ ಇದೇ ಹಳೆ MP ಬಾರ್ಡ್ರು ಕ್ಲೋಸ್ ಮಾಡಿ ಹಾಕಿದ್ದಾರೆ. ಈಗ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇನ್ನೇನಿಲ್ಲ, ಮತ್ತೆ ನಾಳೆ ಸಿಗುವ. ಬಾಯ್.